ಸಿಂಹರಾಶಿ, ಕೌಟುಂಬಿಕವಾದಂತಹ ವಿಚಾರದಲ್ಲಿ, ಸಾಂಸಾರಿಕ ವಿಚಾರದಲ್ಲಿ ಸಮಾಧಾನ ಇರುವುದಿಲ್ಲ. ಏನೋ ಕಿರಿಕಿರಿ, ಏನೋ ಜಿಜ್ಞಾಸೆ, ಏನೋ ತೊಳಲಾಟ, ಇನ್ಯಾವುದೋ ಒಂದಷ್ಟೆಲ್ಲ ದೂರುಗಳು, ತಪ್ಪುಗಳು, ಇವೆಲ್ಲವನ್ನು ನೋಡಿದಾಗ ಮಾನಸಿಕವಾಗಿ ತುಂಬ ಬೇಸರವಾಗ್ತಕ್ಕಂಥದ್ದಿರುತ್ತೆ. ಕುಟುಂಬದವರ ಜೊತೆ ಪ್ರವಾಸಕ್ಕೆ ಹೋಗಬೇಕು ಅಂತ ಹೇಳಿ ಸಿದ್ಧತೆಯನ್ನು ನಡೆಸ್ಕೊಳ್ತೀರಿ. ಈ ಮಧ್ಯೆಯೂ ಕೂಡ ಅದರಿಂದ ಏನಾದರೂ ಒಂದಷ್ಟು ಸಮಾಧಾನ ಸಿಕ್ಕಬಹುದೇನೋ ಅನ್ನುವಂತಹ ಆಲೋಚನೆ. ಹೀಗೆಲ್ಲ ಇರಬೇಕಾದ್ರೆ ಮನಸ್ಸಿನ ಸಮಾಧಾನವೇ ಮುಖ್ಯ ಅನ್ನುವಂಥದ್ದು ಗೊತ್ತಾಗಬೇಕು. ಯೋಜನೆಯಲ್ಲಿ ಒಂದಷ್ಟು ಹೂಡಿಕೆಯನ್ನು ಮಾಡಿದರೆ ಲಾಭವಾಗ್ತಕ್ಕಂತಹ ಅವಕಾಶ ಇದೆ. ಯಾವುದೋ ಒಂದು ಪ್ಲಾನನ್ನು ಮಾಡಿಕೊಂಡು ಅದರಲ್ಲಿ ಹಣವನ್ನು ಹೂಡಿಕೆ ಮಾಡಿದರೆ ಮುಂದಿನ ದಿನಮಾನಕ್ಕೆ ಅದು ಕೈ ಹಿಡಿಯುತ್ತೆ ಅಂತಕ್ಕಂತಹ ವಿಚಾರ ಮುನ್ನೆಲೆಗೆ ಬರುತ್ತೆ. ಹಲವಾರು ಜನ ನಿಮ್ಮ ವಿಚಾರವನ್ನು ಚರ್ಚೆ ಮಾಡ್ತಾರೆ. ನಿಮ್ಮ ಅಭ್ಯುದಯವನ್ನು ಅಥವಾ ನಿಮ್ಮಲ್ಲಿರತಕ್ಕಂತಹ ದೌರ್ಬಲ್ಯಗಳನ್ನು, ಹೀಗೆ ನಿಮ್ಮ ವಿದ್ಯೆಯನ್ನು, ನಿಮ್ಮ ಪ್ರತಿಭೆಯನ್ನು, ಯಾವುದೇ ಇರ್ಬೋದು, ಒಟ್ಟಾರೆ ನಿಮ್ಮ ಬಗ್ಗೆ ಮಾತಾಡ್ಕೊಳ್ತಾರೆ ಜನ ಅಂತ ಹೇಳಿ ಅರ್ಥ. ಭವಿಷ್ಯದ ಬಗ್ಗೆ ಸರಿಯಾದಂತಹ ನಿರ್ಧಾರವನ್ನು ಮಾಡಿ. ಅಂದರೆ ಮುಂದೆ ಏನು ಮಾಡಬೇಕು, ಏನಾಗಬೇಕು, ಈಗಿರುವಂಥದ್ದನ್ನು ಹೇಗೆ ಸರಿಪಡಿಸ್ಕೊಳ್ಬೇಕು ಅಥವಾ ಹೀಗೆ ಮುಂದುವರಿಬೇಕಾ, ಇವೆಲ್ಲ ವಿಚಾರಗಳನ್ನು ಬಹಳ ಕೂಲಂಕಷವಾಗಿ ನೀವು ಚರ್ಚೆ ಮಾಡಿ ನಿರ್ಧಾರ ಮಾಡ್ತಕ್ಕಂಥದ್ದು ಬಹಳ ಒಳ್ಳೆಯದಾಗಿರುತ್ತೆ. ಇಂದಿನಿಂದ ಹಾಕ್ಕೊಂಡಂತಹ ಎಲ್ಲ ಯೋಜನೆಗಳು ಮುಂದಕ್ಕೆ ಬಹಳ ಅನುಕೂಲಕರವಾಗಿ ಇರುತ್ತೆ. ಹಾಗಾಗಿ ಈ ಕ್ಷಣದಿಂದಲೇ ನಿಮ್ಮ ಸರಿಯಾದಂತಹ ಪ್ರಯತ್ನ, ಸರಿಯಾದಂತಹ ಯೋಜನೆಗಳು ನಿಮ್ಮ ಪರವಾಗಿ ಕೆಲಸ ಮಾಡುವಂತಹ, ನಿಮಗೆ ಲಾಭವನ್ನು ತಂದು ಕೊಡ್ತಕ್ಕಂತಹ, ಭವಿಷ್ಯದಲ್ಲಿ ನಿಮ್ಮ ಕೈ ಹಿಡಿತಕ್ಕಂತಹ ಕೆಲವು ಪ್ರಯತ್ನಗಳು ಆರಂಭ ಆಗಬೇಕು ಅಂತಕ್ಕಂಥದ್ದು. ದುರ್ಗಾದೇವಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ, ದುರ್ಗಾ ಸಂಬಂಧಿಯಾದಂತಹ ಪೂಜೆ, ಹೋಮ, ಹವನ ಇದರಲ್ಲಿ ಭಾಗಿಗಳಾಗ್ತಕ್ಕಂಥದ್ದು, ಪ್ರಸಾದಾದಿಗಳನ್ನು ಸ್ವೀಕಾರ ಮಾಡ್ತಕ್ಕಂಥದ್ದು, ದೈವಾನುಗ್ರಹವನ್ನು ಪಡ್ಕೊಳ್ತಕ್ಕಂಥದ್ದು, ದೇವಿಯನ್ನು ತೃಪ್ತಿಪಡಿಸ್ತಕ್ಕಂಥದ್ದು, ಹೀಗೆ 10 ಹಲವು ಧಾರ್ಮಿಕ ಕೈಂಕರ್ಯಗಳು ನಿಮ್ಮನ್ನು ಕಾಪಾಡಲಿ. ಶುಭವಾಗಿ. ಕನ್ಯಾ ರಾಶಿ, ಆರ್ಥಿಕವಾಗಿ ದುರ್ಬಲರಾಗ್ತೀರಿ. ಹಣಕಾಸಿನ ವಿಚಾರ ಬಂತು ಅಂತಾದರೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ನಿಮ್ಮನ್ನು ಕಾಡುವಂಥದ್ದಾಗತ್ತೆ. ವಾಹನ ಚಾಲನೆಯಲ್ಲಿ ಜಾಗ್ರತೆಯನ್ನು ವಹಿಸಿ. ವಾಹನ ಚಾಲನೆಯಿಂದ ನಿಮಗೂ ವಾಹನಕ್ಕೂ ತೊಂದರೆಯಾಗ್ತಕ್ಕಂಥದ್ದು, ಮನೆಯವರಿಗೆ ಏನೋ ಒಂದು ರೀತಿಯ ಆತಂಕ, ಅಪಘಾತ ಆಗುವಂತಹ ಸೂಚನೆಯೂ ಕೂಡ ಇರುವಂಥದ್ದಾಗತ್ತೆ. ಪ್ರೇಮಿಗಳಲ್ಲಿ ಪರಸ್ಪರ ಜಗಳವಾಗ್ತಕ್ಕಂತಹ ಸಾಧ್ಯತೆ, ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳದಲೇ ಜಗಳಕ್ಕೆ ಅವಕಾಶವಾಗುತ್ತೆ. ಆ ಜಗಳ ಹಾಗೇ ಮುಂದುವರೆದರೆ ನಿಮ್ಮ ಪ್ರೇಮ ಪ್ರಸಂಗಕ್ಕೆ ಅಡ್ಡಿಯಾಗ್ತಕ್ಕಂಥದ್ದಾಗತ್ತೆ. ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಆಸಕ್ತಿ ಇಲ್ಲದೆ ಇರತಕ್ಕಂಥದ್ದು, ಮನಸ್ಸನ್ನು ಕೇಂದ್ರೀಕರಣ ಮಾಡಿ ಅಭ್ಯಾಸ ಮಾಡಬೇಕು ಅನ್ನುವಂತಹ ಮನಸ್ಥಿತಿಯನ್ನು ದೂರ ಮಾಡಿಕೊಳ್ತಕ್ಕಂಥದ್ದು ಎದ್ದು ಕಾಣುತ್ತೆ. ಇದು ಯಾವುದೂ ಕೂಡ ನಿಮ್ಮ ವಯಸ್ಸಿಗೆ, ನಿಮಗಿರತಕ್ಕಂತಹ ಜವಾಬ್ದಾರಿಗೆ ಅಲ್ಲ. ಆದ್ದರಿಂದ ಓದುವುದಷ್ಟೇ ನಿಮ್ಮ ಕೆಲಸ ಅನ್ನುವ ಭಾವನೆ ನಿಮ್ಮ ಮನಸ್ಸಿನಲ್ಲಿ ಮೂಡಬೇಕು ಅಂತಕ್ಕಂಥದ್ದು. ಅಪರಿಚಿತರ ಜೊತೆಯಲ್ಲಿ ಸ್ನೇಹವನ್ನು ಮಾಡಿ ಮೋಸಕ್ಕೆ ಅವಕಾಶವಾಗುತ್ತೆ, ದ್ರೋಹವನ್ನು ಮಾಡಿಸ್ಕೊಳ್ತೀರಿ. ಅದರಿಂದ ಯಾವ ವ್ಯಕ್ತಿ ನಿಮಗೆ ಹೊಸದಾಗಿ ಪರಿಚಯ ಆಗಿರ್ತಾರೋ ಆ ವ್ಯಕ್ತಿ ಹತ್ತಿರ ಏನು ಕೆಲಸ ಇದೆಯೋ ಅಷ್ಟಕ್ಕೆ ಮಾತ್ರ ಸೀಮಿತ. ಅದನ್ನು ಮೀರಿ ನಡ್ಕೊಳ್ತಕ್ಕಂಥದ್ದು ಉಚಿತ ಅಲ್ಲ ಅನ್ನುವಂಥದ್ದು. ಶತ್ರುಗಳು ನಿಮ್ಮ ವಿರುದ್ಧವಾಗಿ ಸಕ್ರಿಯರಾಗಿರ್ತಾರೆ, ನಿಮಗೆ ಎಚ್ಚರಿಕೆ ಇರಬೇಕು. ಯಾವ ಕ್ಷಣದಲ್ಲಿ ಅವಕಾಶ ಸಿಕ್ಕುತ್ತೋ ಆಗ ನಿಮಗೆ ತೊಂದರೆ ಮಾಡೋದಕ್ಕೆ ಅವರು ಸಿದ್ಧವಾಗಿರ್ತಾರೆ. ನೀವು ಎಚ್ಚರ ತಪ್ಪಿದ್ರಿ ಅದು ಅವರಿಗೆ ಬಹಳ ಸುಲಭವಾದಂತಹ ಕೆಲಸವಾಗಿಬಿಡುತ್ತೆ. ಆದ್ದರಿಂದ ಎಚ್ಚರಿಕೆ ಇರಲಿ. ನರಸಿಂಹಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ನಿಮಗಿರತಕ್ಕಂತಹ ಆಪತ್ತುಗಳ ಸೂಚನೆ ದೂರವಾಗಲಿ. ಶುಭವಾಗಿ. ತುಲಾರಾಶಿ, ಕೆಲಸದ ಸ್ಥಳದಲ್ಲಿ ನಿಮಗಿರ್ತಕ್ಕಂತಹ ಒಂದು ಜವಾಬ್ದಾರಿ ಅಥವಾ ನಿಮ್ಮ ಚಟುವಟಿಕೆ ತುಂಬ ಹೆಚ್ಚಾಗಿರುತ್ತೆ. ಆದರೆ ಅದರಿಂದ ಎಷ್ಟು ಪ್ರಯೋಜನ, ಇಷ್ಟೊಂದು ಕಷ್ಟಪಡಬೇಕಾ, ಇಷ್ಟು ಒತ್ತಡಪೂರ್ವಕವಾಗಿ ಕೆಲಸವನ್ನು ಮಾಡಬೇಕಾ, ಇದೆಲ್ಲವೂ ಕೂಡ ಪ್ರಶ್ನೆಯಾಗುತ್ತೆ. ಇದನ್ನು ಸರಿಯಾಗಿ ಗಮನಿಸಿಕೊಂಡು ಹೆಜ್ಜೆಯನ್ನು ಇಡ್ತಕ್ಕಂಥದ್ದು ಬಹಳ ಒಳ್ಳೆಯದಾಗಿರುತ್ತೆ. ವ್ಯಾವಹಾರಿಕವಾಗಿ ಲಾಭ ಗಳಿಸ್ತೀರಿ. ವ್ಯವಹಾರದಲ್ಲಿ ಏನೂ ತೊಂದರೆ ಇಲ್ಲ. ವ್ಯವಹಾರದ ಲಾಭ ನಿಮ್ಮನ್ನು ಹುಡುಕಿಕೊಂಡು ಬರ್ತಕ್ಕಂಥದ್ದು. ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಹರಿಸಿ, ತಾತ್ಸಾರವನ್ನು ಮಾಡುವಂಥದ್ದು ಬೇಡ. ಆರೋಗ್ಯದಲ್ಲಿ ಏನಾದರೂ ವ್ಯತ್ಯಯಗಳು ಕಂಡ್ರೆ ತತ್ಕ್ಷಣದಲ್ಲಿ ವೈದ್ಯರ ಸಲಹೆ, ಔಷಧೋಪಚಾರ, ಅಗತ್ಯ ಇರತಕ್ಕಂತಹ ಏನು ವೈದ್ಯಕೀಯ ಪ್ರಕ್ರಿಯೆಯನ್ನು ನೀವು ಮಾಡಿಕೊಳ್ಬೇಕಾಗತ್ತೆ.
ವೃತ್ತಿಯ ತೊಡಕುಗಳು ನಿವಾರಣೆಯಾಗುತ್ತೆ. ನೀವು ಮಾಡ್ತಕ್ಕಂತಹ ಆಶ್ರಯ ಮಾಡಿರ್ತಕ್ಕಂತಹ ವೃತ್ತಿಯಲ್ಲಿ ಏನಾದರೂ ಗೊಂದಲಗಳಿದ್ದರೆ, ತೊಡಕುಗಳಿದ್ದರೆ ಅವೆಲ್ಲ ದೂರವಾಗ್ತಕ್ಕಂಥದ್ದು. ಬಂಧುಗಳಲ್ಲಿ, ಸ್ನೇಹಿತರಲ್ಲಿ ಪ್ರೀತಿ ವಿಶ್ವಾಸ ಹೆಚ್ಚಾಗ್ತಕ್ಕಂಥದ್ದಾಗತ್ತೆ. ಕೆಲವು ಮಹತ್ತರವಾದಂತಹ ಚರ್ಚೆಗಳಿಗೆ ಅವಕಾಶವಾಗುವಂಥದ್ದಿದೆ. ಲಲಿತಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ವೃಶ್ಚಿಕ ರಾಶಿ, ನಿಮ್ಮ ಜೊತೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಅಂದರೆ ಸಹೋದ್ಯೋಗಿಗಳು ನಿಮ್ಮ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾರೆ. ನಿಮ್ಮ ಕೆಲವು ನಡೆ ನುಡಿ, ಕೆಲವು ಆಚಾರ ವಿಚಾರಗಳಲ್ಲಿ ಅವರಿಗೆ ಸಮಾಧಾನ ಆಗೋದಿಲ್ಲ. ಸತ್ಯಾಂಶವನ್ನು ಹೇಳಬೇಕಾದಂತಹ ಪರಿಸ್ಥಿತಿ ಬಂದಾಗ ಏನು ವಿಷಯ ಇದೆಯೋ ಅದನ್ನು ಬಹಿರಂಗಪಡಿಸ್ತಕ್ಕಂಥದ್ದಾಗುತ್ತೆ. ನಿಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯ, ಒಳ್ಳೆಯ ಮಾತು ಇರುವುದಿಲ್ಲ ಅಂತ ಅರ್ಥ. ವಿರೋಧಿಗಳಿಂದ ಹಾನಿಯಾಗತಕ್ಕಂತಹ ಸಂಭವವೂ ಇದೆ. ಅವರಿಂದ ಏನೋ ತೊಂದರೆಯಾಗತ್ತೆ. ಅಂತಹ ಕೆಟ್ಟ ಘಳಿಗೆಯನ್ನು ನೀವು ನೋಡಬೇಕಾಗತ್ತೆ ಅನ್ನುವಂಥದ್ದು. ಖಾಸಗಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ ಬಡ್ತಿಗೆ ಅವಕಾಶ ಇದೆ. ಉತ್ತಮವಾದಂತಹ ಸ್ಥಾನಮಾನಗಳು ಸಿಕ್ಕುವ ಸಾಧ್ಯತೆಗಳಿದೆ. ಶಾರೀರಿಕವಾಗಿ ಸುಖ ಇಲ್ಲ ಅಂದರೆ ಶರೀರದಲ್ಲಿ ಏನೋ ಜಾಡ್ಯ, ಏನೋ ಆಲಸ್ಯ, ಅಥವಾ ಶರೀರ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅನ್ನುವಂತಹ ಒಂದು ಕಹಿಯ ಅನುಭವ ನಿಮಗೆ ಆಗುವಂಥದ್ದಾಗತ್ತೆ. ನಿಮ್ಮ ಹಳೆಯ ಯೋಚನೆಗಳೆಲ್ಲವನ್ನು ಮರೆತು ಹೊಸತಾದಂತಹ ಯೋಚನೆಗಳನ್ನು ಮಾಡಿ. ಅಂದರೆ ಹಳೆಯ ಯೋಚನೆಗಳು ಯಾವ ಪ್ರಯೋಜನವನ್ನು ಕೂಡ ನಿಮಗೆ ಕೊಟ್ಟಿಲ್ಲ, ಅದರಿಂದ ಏನೂ ಉಪಯೋಗ ಆಗಿಲ್ಲ. ಹಾಗಾಗಿ ಅದನ್ನೆಲ್ಲವನ್ನು ಬಿಟ್ಟು ಹೊಸತಾಗಿ ಯೋಚನೆಯನ್ನು ಮಾಡಿ ಹೊಸ ಜೀವನ ಅಂದುಕೊಂಡು ಎಲ್ಲವನ್ನು ಪ್ರಾರಂಭ ಮಾಡಿ ಅನುಕೂಲ ಆಗುವಂತಹ ಸಾಧ್ಯತೆಗಳಿರಬಹುದು. ಪ್ರಯತ್ನ ನಿಮ್ಮದಾಗಿರಲಿ ಅಂತಕ್ಕಂಥದ್ದು. ಮಾನಸಿಕವಾಗಿ ಯಾವುದೇ ರೀತಿಯ ಬದಲಾವಣೆಗಳನ್ನು ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಅಂದರೆ ಮನಸ್ಸಿನಲ್ಲಿ ನನಗೇನೋ ತೊಂದರೆ ಆಯಿತು, ನಾನು ಅಂದ್ಕೊಂಡಿದ್ದಾಗಲಿಲ್ಲ, ಅದರಿಂದ ನಾನಿನ್ನೇನೋ ನಿರ್ಧಾರ ಮಾಡಿಬಿಡ್ತೀನಿ, ಈ ರೀತಿಯ ಯಾವ ಬದಲಾವಣೆಗಳು ಕೂಡ ಬೇಡ. ನಿಮ್ಮ ಪ್ರಯತ್ನ ಸರಿಯಾಗಿರಲಿ. ಯಾವುದೇ ವ್ಯವಹಾರದಲ್ಲಿ, ಕೆಲಸದಲ್ಲಿ, ವಿದ್ಯಾಭ್ಯಾಸದಲ್ಲಿ, ವ್ಯಾಪಾರದಲ್ಲಿ ನಾವು ನಡೀತಾ ಇರ್ತಕ್ಕಂತಹ ರೀತಿ ಸರಿಯಾಗಿಲ್ಲ, ಯಾವುದೋ ಲೋಪದೋಷಗಳಿಂದ ಕೂಡಿದೆ ಅಂತ ಗೊತ್ತಾದರೆ ಅಥವಾ ಗೊತ್ತುಪಡಿಸ್ಕೊಳ್ತಕ್ಕಂತಹ ಸಾಧ್ಯತೆ ಇದ್ದರೆ ಅದನ್ನು ಗುರುತಿಸಿ ಬದಲಾವಣೆಯನ್ನು ಮಾಡಿಕೊಳ್ಳಿ, ಸರಿಪಡಿಸ್ಕೊಳ್ಳಿ. ಯಾವುದು ಬೇಡವೋ ಅದನ್ನು ತೆಗೆದುಹಾಕಿ ಅಗತ್ಯ ಇರುವಂಥದ್ದನ್ನು ನಿಮ್ಮ ಯೋಗ್ಯತಾನುಸಾರವಾಗಿ ಸೇರಿಸ್ಕೊಳ್ಳಿ. ಆಗ ಅನುಕೂಲವಾಗುತ್ತೆ. ಅದನ್ನು ಹೊರತಾಗಿ ಏನೋ ನಾನು ಅಂದ್ಕೊಂಡಿದ್ದಾಗಲಿಲ್ಲ ಅಂತ ಹೇಳಿ ಹಿಂದೆ ಮುಂದೆ ನೋಡದಲೇ ಯಾವುದೋ ನಿರ್ಧಾರವನ್ನು ಮಾಡ್ತಕ್ಕಂತಹ ಇದೆಯಲ್ಲ, ಅದು ಸ್ವಲ್ಪ ತಪ್ಪಾಗಿ ಪ್ರಭಾವವನ್ನು, ಪರಿಣಾಮವನ್ನು ಬೀರ್ತಕ್ಕಂಥದ್ದು. ಆ ಪ್ರಯತ್ನಕ್ಕೆ ಹೋಗಬೇಡಿ ಅಂತ ಅರ್ಥ. ಈಶ್ವರನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ.